ವೀಕ್ಷಕರೇ, ನಾನು ಹೇಳ್ತಾ ಇರುವಂತಹ ಯೋಜನೆ ಬಗ್ಗೆ ತಿಳ್ಕೊಂಡಿದ್ದೆ ಆದ್ರೆ 5 ರಿಂದ 10 ನಿಮಿಷ ನಮಗೆ ಕೊಟ್ಟಿದ್ದೆ ಆದ್ರೆ ನೀವು 12.5 ಲಕ್ಷ ರೂಪಾಯಿವರೆಗೂ ಕೂಡ ಫ್ರೀ ಆಗಿ ಹಣವನ್ನ ಪಡಿಬಹುದು ಸರ್ಕಾರದಿಂದ. ನೀವು ನಂಬಲ್ಲ, ಆದ್ರೆ ವಿಡಿಯೋ ಕೊನೆವರೆಗೂ ನೋಡಿದ್ದೆ ಆದ್ರೆ 100% ನಂಬ್ತೀರಾ. ಒರಿಜಿನಲ್ ಮಾಹಿತಿ, ಈ ಒಂದು ಯೋಜನೆ ಕೂಡ 100% ಒರಿಜಿನಲ್ ಆಗಿರುತ್ತೆ. ಸೊ ಫ್ರೀ ಆಗಿ 12.5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ಸಹಾಯಧನ ನಿಮಗೆ ಸಿಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು, ಈ ಒಂದು ಯೋಜನೆಯ ಒಂದು ಅರ್ಜಿ ಹೇಗೆ ಸಲ್ಲಿಸಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ ಗಳೇನೇನು ಬೇಕು, ಇದಕ್ಕೆ ಅರ್ಹತೆಗಳೇನೇನು ಬೇಕು, ಸೊ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಕೈ ಹಿಡಿದು ಹೋಗಿ ಅರ್ಜಿ ಸಲ್ಲಿಸುವ ಹಾಗೆ ಈ ಒಂದು ಮಾಹಿತಿ ಇದೆ. ಸೊ ಆ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸಂಪೂರ್ಣವಾಗಿ ವಿಡಿಯೋನ ನೋಡಿ ಕೊನೆವರೆಗೂ ಕೂಡ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಜನರಿಗೆ ಈ ಒಂದು ಹೊಲ ಗದ್ದೆಗಳಿರಲ್ಲ, ಒಂದು ವ್ಯವಸಾಯ ಮಾಡಬೇಕು ನಾವು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಹೊಲ ಗದ್ದೆಗಳಿರಲ್ಲ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಬೇಕಂತಿರ್ತಾರೆ. ಸೊ ಮತ್ತೊಬ್ಬರ ಹೊಲದಲ್ಲಿ ಹೋಗಿ ದುಡಿಯುವಂತಹ ಪರಿಸ್ಥಿತಿ ಬರುತ್ತೆ. ಸ್ವಂತವ್ರಿಗಂತೂ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಈ ಒಂದು ಯೋಜನೆ ಹೆಸರು ಭೂ ಒಡೆತನ ಯೋಜನೆ ಅಂತ. ಓಕೆನಾ? ಸೊ ಈ ಒಂದು ಯೋಜನೆ ಹೆಸರು ಭೂ ಒಡೆತನ ಯೋಜನೆ. ಸರ್ಕಾರದಿಂದ ಮಹಿಳೆಯರಿಗೆ ಕೃಷಿ ಭೂಮಿ ಖರೀದಿ ಮಾಡಿ ನೋಂದಣಿ ಮಾಡಿಕೊಡಲಾಗ್ತಾ ಇದೆ. ಅಂದ್ರೆ ಸರ್ಕಾರದಿಂದ ಕೃಷಿ ಭೂಮಿಯನ್ನ 2 ಎಕರೆ ಭೂಮಿಯನ್ನ ನೀವು ಪಡ್ಕೋಬಹುದು. ಸೊ 2 ಎಕರೆ ಭೂಮಿಯಲ್ಲಿ 1 ಎಕರೆ ನಿಮಗೆ ಸರ್ಕಾರವೇ ಕೊಂಡು ಕೊಡತ್ತೆ, ಅಂದ್ರೆ ಸರ್ಕಾರವೇ ಖರೀದಿ ಮಾಡಿ ಕೊಡುತ್ತೆ. ಇನ್ನು ಉಳಿದಂತಹ 1 ಎಕರೆ ಭೂಮಿಗೆ ನೀವು ಏನ್ ಮಾಡ್ಬೇಕಾಗತ್ತೆ, ಹಣವನ್ನ ನೀವೇ ದುಡ್ಡು ಕಟ್ಟಬೇಕಾಗತ್ತೆ. ಅದನ್ನು ಕೂಡ ಸರ್ಕಾರವೇ ಕಟ್ಟತ್ತೆ, ಆದ್ರೆ ನೀವು ಕಂತು ವಾಯ್ಸ್ ಕಟ್ಟಬೇಕಾಗತ್ತೆ. ನೀವೇನು ಒಮ್ಮೆ ತುಂಬಬೇಕಂತ ಏನಿಲ್ಲ, 10 ಲಕ್ಷ ರೂಪಾಯಿ ಇಲ್ಲ ನಂತರ ಏನ್ ಮಾಡ್ಬೇಕು ಅಂತ ನೀವು ಏನ್ ತಲೆ ಕೆಡಿಸ್ಕೊಳ್ಳೋಂತ ಅಗತ್ಯವಿಲ್ಲ. ಅದು ಕೂಡ ಸರ್ಕಾರವೇ ಕಟ್ಟತ್ತೆ, ಆದ್ರೆ ನೀವು ಸರ್ಕಾರಕ್ಕೆ ಮರುಪಾವತಿ ಅರ್ಧಕ್ಕರ್ಧ ಹಣವನ್ನ ಕಟ್ಟಬೇಕು. ಇನ್ನು ಉಳಿದಂತಹ ಅರ್ಧವನ್ನ ಸರ್ಕಾರವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೆ ಕಣ್ರಿ. ಸೊ ಹಾಗಾದ್ರೆ ನೋಡೋಣ ಈ ಒಂದು ಯೋಜನೆ ಯಾವುದು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನೋಡಿ. ಬಹಳ ಯೂಸ್ಫುಲ್ ಆಗಿರುವಂತಹ ಯೋಜನೆ. ಸೊ ನನ್ನ ಕಡೆಯಿಂದ ಸ್ವತಃ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ, ನನ್ನ ಕಡೆಯಿಂದ ರಿಕ್ವೆಸ್ಟ್, ಕಂಪ್ಲೀಟ್ ಆಗಿ ಈ ಯೋಜನೆ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನೋಡಿ, 10 ಲಕ್ಷದಿಂದ 12.5 ಲಕ್ಷದವರೆಗೂ ಕೂಡ ನಿಮಗೆ ಸಬ್ಸಿಡಿ ಮುಖಾಂತರ ಫ್ರೀ ಆಗಿ ಹಣ ಸಿಗ್ತಾ ಇರುವಂತದ್ದು. ಇನ್ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 10 ಲಕ್ಷ ರೂಪಾಯಿ ಸಿಕ್ಕರೆ, ಇನ್ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 12.5 ಲಕ್ಷ ರೂಪಾಯಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇರುವಂತದ್ದು. ಆ ಒಂದು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 50% ಸಾಲ ಕೊಡ್ತಾ ಇದೆ, ಇನ್ನು 50% ಸಬ್ಸಿಡಿ ಮುಖಾಂತರ ನಿಮಗೆ ಫ್ರೀ ಆಗಿ ಹಣ ಕೊಡ್ತಾ ಇರುವಂತದ್ದು. ಈಗ ಉದಾಹರಣೆ ನೋಡ್ಕೊಳ್ಳಿ, ಜಮೀನಿನ ಬೆಲೆ 20 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ವೆಬ್ಸೈಟ್ ಮುಖಾಂತರ ಎಲ್ಲರೂ ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 20 ಲಕ್ಷ ರೂಪಾಯಿ ನಿಮಗೆ ಒಂದು ಬೆಲೆ ಬಾಳ್ತಾ ಇದೆ 1 ಎಕರೆಗೆ ಅಂತ ಅನ್ಕೊಳ್ಳಿ. 10 ಲಕ್ಷ ರೂಪಾಯಿ ಸಾಲ ಕೊಡುತ್ತೆ ಸರ್ಕಾರ. ಅದೇ ರೀತಿಯಾಗಿ 10 ಲಕ್ಷ ನಿಮಗೆ ಸಹಾಯಧನ ಫ್ರೀ ಆಗಿ ಕೊಡುತ್ತೆ. ಓಕೆನಾ? ಸೊ ಆ ರೀತಿ ಒಂದು ಪ್ರೊಸೆಸಿಂಗ್ ನಡೀತಾ ಇದೆ. ಜಮೀನಿನ ಬೆಲೆ ಓಕೆ 25 ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳಿ. 25 ಲಕ್ಷ ರೂಪಾಯಿ ಜಮೀನಿನ ಬೆಲೆ ಅಂತ ಅನ್ಕೊಳ್ಳಿ. 12.5 ಲಕ್ಷ ರೂಪಾಯಿ ನಿಮಗೆ ಸರ್ಕಾರವೇ ಸಹಾಯಧನವನ್ನ ಕೊಡತ್ತೆ. ಇನ್ನು ಉಳಿದಂತಹ 12.5 ಲಕ್ಷ ರೂಪಾಯಿ ಕೂಡ ಸರ್ಕಾರವೇ ಕಟ್ಟತ್ತೆ. ಆದ್ರೆ ಸರ್ಕಾರಕ್ಕೆ ನೀವು ಏನ್ ಮಾಡ್ಬೇಕು, ಮರುಪಾವತಿಯನ್ನ ಮಾಡಬೇಕಾಗತ್ತೆ. ಮರುಪಾವತಿ ಅಂದ್ರೆ ನೀವು ಕಂತು ವಾಯ್ಸು ಇಷ್ಟೊಂದು ಅಂದ್ರೆ 10 ವರ್ಷಗಳ ಕಾಲ ಈಗ ಟೈಮ್ ಕೊಡ್ತಾರಂತ ಅನ್ಕೊಳ್ಳಿ. ಅಷ್ಟೊಂದು ವರ್ಷಕ್ಕೆ ಇಂತಿಷ್ಟು ಅಂತ ನೀವು ತುಂಬ್ತಾ ಹೋಗ್ಬೇಕಾಗತ್ತೆ. ವರ್ಷಕ್ಕೆ ಇಂತಿಷ್ಟು ಅಂತ ತುಂಬ್ತಾ ಹೋದ್ರೆ ನಿಮಗೆ ಕಡಿಮೆ ಬಡ್ಡಿಯಲ್ಲಿನೇ ನಿಮಗೆ ಆದಷ್ಟು ನಿಮಗೆ ಹಗುರ ಅನ್ಸತ್ತೆ. ನೋಡಿ, ಒಮ್ಮೆಲೆ ತುಂಬಲಿಕ್ಕೆ ಆಗ್ತಿರಲ್ಲ ಅಂತವರಿಗೆ ಇದೊಂದು ಯೂಸ್ಫುಲ್ ಆಗುವಂತಹ ಯೋಜನೆ, ಮತ್ತೆ ಫ್ರೀ ಆಗಿನೂ ಕೂಡ ಕೊಡ್ತಾ ಇರುವಂತಹ ಯೋಜನೆ ಆಗಿರುತ್ತೆ. ಸೊ ಇಷ್ಟು ಆದ್ಮೇಲೆ ಈ ಒಂದು ಯೋಜನೆಗೆ 12.5 ಲಕ್ಷ ರೂಪಾಯಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕೊಡುತ್ತಾರೆ, ಮತ್ತೆ 10 ಲಕ್ಷ ರೂಪಾಯಿ ಇನ್ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕೊಡ್ತಾರಂತ ಹೇಳಿದ್ನಲ್ಲ. ಸೊ ಆ ಒಂದು ಜಿಲ್ಲೆಗಳನ್ನ ನಾವು ನೋಡೋಣ. ಇಲ್ಲಿ ನೋಡಿ, ಬೆಂಗಳೂರು ನಗರ ಜಿಲ್ಲೆಗೆ 12.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆದವರೆಗೂ ಕೂಡ 12.5 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಸೊ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆದವರೆಗೂ ಕೂಡ ಒಂದು 12.5 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ರಾಮನಗರ ಜಿಲ್ಲೆದವರೆಗೂ ಕೂಡ 12.5 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಇನ್ನು ಉಳಿದಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ 10 ಲಕ್ಷ ರೂಪಾಯಿ ಸಹಾಯಧನ ಫ್ರೀ ಆಗಿ ಸಿಗ್ತಾ ಇದೆ. ಅಂದ್ರೆ 20 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಒಂದು ಹೊಲ ಇದ್ರೆ ಸೊ ಅಲ್ಲಿ 10 ಲಕ್ಷ ರೂಪಾಯಿ ಸರ್ಕಾರ ಕಟ್ಟತ್ತೆ, ಇನ್ನು ಉಳಿದಂತಹ 10 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಓಕೆ? ಸೊ ಇಷ್ಟು ಆದ್ಮೇಲೆ ಇಲ್ಲಿ ಕಂಡೀಷನ್ಗಳು ಕೂಡ ಇದಾವೆ. ಇಲ್ಲಿ ಮೊದಲನೇ ಕಂಡೀಷನ್ ನೋಡೋಣ. ಮುಖ್ಯವಾಗಿರುವಂತಹ ಕಂಡೀಷನ್ ಇದೆ, ಸಾಲ ಮತ್ತು ಸಹಾಯಧನ ಮಂಜೂರಾತಿ ಆದ ತಕ್ಷಣ ಅನರ್ಹ ಅಂತ ಗೊತ್ತಾದರೆ ಯಾವುದೇ ಹಂತದಲ್ಲಿ ರದ್ದು ಮಾಡಲಾಗತ್ತೆ ಅಂತ ಅಂತಿದ್ದಾರೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಯಾವುದೇ ಹಂತದಲ್ಲಿ ನೀವು ಈಗಾಗಲೇ ಅರ್ಜಿ ಸಲ್ಲಿಸ್ಕೊಂಡಿರ್ತೀರಾ, ಹೊಲ ಕೂಡ ಪಡ್ಕೊಂಡಿರ್ತೀರಾ. ಓಕೆ? ಸೊ ನೀವು ಈಗಾಗಲೇ ಅರ್ಧಕ್ಕರ್ಧ ಹೊಲಕ್ಕೆ ನೀವು ಹಣ ಕೂಡ ಈಗ ಸರ್ಕಾರ ಕಟ್ಟಿರುತ್ತೆ. ಓಕೆ? ಸೊ ಎಲ್ಲನೂ ಕೂಡ ಕ್ಲಿಯರ್ ಆಯ್ತು. ಆದ್ರೆ ಇಲ್ಲಿ
ನೀವು ಅನರ್ಹರಿದ್ರೆ ಸೊ ನಿಮಗೆ ಇದಕ್ಕೆ ಅರ್ಹತೆ ಇಲ್ಲಪ್ಪ ಅಂದ್ರೂ ಸಹಿತ ನೀವು ಅರ್ಜಿಯನ್ನು ಸಲ್ಲಿಸಿದ್ದೆ ಆದರೆ ಸೊ ಯೋಜನೆ ಕೂಡ ಪಡ್ಕೊಂಡಿದ್ದೆ ಆದರೆ ಸೊ ನೀವು ಬಡ್ಡಿಯನ್ನು ಆಗಲಿ ಒಂದು ಹಣವನ್ನು ಕಟ್ತಾ ಇರ್ತೀರಲ್ಲ ಸರ್ಕಾರಕ್ಕೆ ಅಂತ ಒಂದು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಈ ಒಂದು ಯೋಜನೆಯನ್ನು ನಿಮ್ಮ ಮುಖಾಂತರ ರದ್ದು ಮಾಡಲಾಗತ್ತೆ. ಅಂದರೆ ನಿಮ್ಮ ಒಂದು ಏನು ಪಡ್ಕೊಂಡಿರ್ತಾರಲ್ಲ ಇದನ್ನ ರದ್ದು ಮಾಡ್ಬೋದು, ಅರ್ಜಿ ಸ್ಥಿತಿಯನ್ನು ಒಂದು ರದ್ದು ಮಾಡ್ಬೋದು. ಸೊ ನಿಮಗೆ ಈ ಒಂದು ಯೋಜನೆ ಸಿಗಲ್ದ ಹಾಗೇನೂ ಕೂಡ ಮಾಡ್ಬೋದು. ಸೊ ಅಂತಹ ಒಂದು ಪರಿಸ್ಥಿತಿನೂ ಕೂಡ ಬರುತ್ತೆ, ಕಂಡೀಷನ್ ಇದೆ. ಸೊ ಆ ರೀತಿ ಅನರ್ಹರಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಾರ್ದು ಅಂತ ಕೊಟ್ಟಿದ್ದಾರೆ. ಸೊ ಅರ್ಹತೆ ಇದ್ರೆ ಮಾತ್ರ ಅರ್ಜಿಯನ್ನು ಕೊಟ್ಟಿದ್ದಾರೆ. ಸೊ ಅರ್ಹತೆ ಆಗಿರ್ಬೇಕಂದ್ರೆ ಏನೇನು ಅರ್ಹತೆ ಇರಬೇಕು ಅನ್ನೋಂಥದ್ದನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು. ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು. ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು, ಕರ್ನಾಟಕದಲ್ಲೇ ಇರಬೇಕಾಗತ್ತೆ. ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕು. ಮಹಿಳೆಯರಿಗೆ ಬಹಳಷ್ಟು ಯೂಸ್ಫುಲ್ ಆಗಿರುವಂತಹ ಯೋಜನೆ. ಇಲ್ಲಿ ಕೃಷಿ ಭೂಮಿ ಇರಬಾರದು, ಯಾವುದೇ ರೀತಿಯಾದಂತಹ ಕೃಷಿ ಭೂಮಿ ಇರಬಾರ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸುವ ಅಥವಾ ಮತ್ತೆ ಕುಟುಂಬದ ಸದಸ್ಯರು ಸರ್ಕಾರದ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದಂತೆ. ಅಂದರೆ ಗೌರ್ಮೆಂಟ್ ಜಾಬ್ ಹೊಂದಿರಬಾರ್ದು. ಟೋಟಲಿ ನಿಮ್ಮ ಮನೆಯಲ್ಲಿರುವಂತಹವರು ಆ ಒಂದು ಸದಸ್ಯರಾಗಿರಲಿ ಕೂಡ ಹೇಳಿರುವಂಥದ್ದು ಇವರು ನಿಮ್ಮ, ಅಂದರೆ ನೀವು ಅಷ್ಟೇ ಅಲ್ಲ ಅರ್ಜಿ ಸಲ್ಲಿಸೋರು, ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು. ಸೊ ನಿಮಗೆ ಸಂಬಂಧಪಟ್ಟಂತಹ ಸದಸ್ಯರು ಯಾರು ಕೂಡ ಇದ್ರೆ ಗೌರ್ಮೆಂಟ್ ಜಾಬ್ದಲ್ಲಿ ನೀವು ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಒಂದು ಅರ್ಹತೆಯನ್ನು ಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಅರ್ಹತೆ ಇದ್ದಿದ್ದೆ. ಆದರೆ ಈಗ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋವಂಥದ್ದನ್ನು ನೋಡೋಣ. ಭಾವಚಿತ್ರ ಬೇಕಾಗತ್ತೆ. ಸೊ ಭಾವಚಿತ್ರ ಬೇಕು. ನೆಕ್ಸ್ಟ್ ಭಾವಚಿತ್ರ ಜೊತೆಗೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಜಾತಿ ಪ್ರಮಾಣ ಪತ್ರದಲ್ಲಿ RD ಸಂಖ್ಯೆ ಹೊಂದಿರಬೇಕಂತ ಕೊಟ್ಟಿದ್ದಾರೆ. RD ಸಂಖ್ಯೆ ಕಂಪಲ್ಸರಿ ಇರಬೇಕು. ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಕೂಡ ಇರಬೇಕು. ಅದರಲ್ಲಿ RD ನಂಬರ್ ಕಂಪಲ್ಸರಿ ಇರಬೇಕು. RD ನಂಬರ್ ಕೂಡ ಕಂಪಲ್ಸರಿ ಇರಬೇಕಾಗತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕೂಡ ಇರಬೇಕಾಗತ್ತೆ. ಮುಖ್ಯವಾಗಿ ಎಲ್ಲರ ಹತ್ರ ಇದ್ದೇ ಇರುತ್ತೆ. ನೆಕ್ಸ್ಟ್ ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ ಬೇಕಾಗತ್ತೆ. ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ ಇದ್ದರೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರುತ್ತೆ. ಸೊ ನೋಡಿ, ಇಲ್ಲಿ ನಿಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರ, ಸೊ ಈ ರೀತಿ CSC ಸೆಂಟರ್ಗಳಿರ್ತವೆ ಸಾಕಷ್ಟು ನಿಮ್ಮ ತಾಲೂಕಿನಲ್ಲಿ. ಈ ರೀತಿ ಆನ್ಲೈನ್ ಸೆಂಟರ್ಗಳಿರ್ತವೆ, ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಆರಾಮಾಗಿ ಸಲ್ಲಿಸಬಹುದು. ಸೊ ಇಷ್ಟು ನಿಮಗೆ ತಿಳಿದಿದ್ದೆ. ಆದರೆ ಇದಕ್ಕೆ ದಿನಾಂಕ ಕೂಡ ಇದೆ. ಯಾವಾಗ ಬೇಕಾದರೂ ವರ್ಷಗಟ್ಟಲೆ ಅರ್ಜಿ ಸಲ್ಲಿಸುವಂತಿಲ್ಲ, ಇದಕ್ಕೆ ಕೊನೆ ದಿನಾಂಕ ಕೂಡ ಇದೆ. ಸೊ ಅಲ್ಲಿವರೆಗೂ ಕೂಡ ನೀವು ಅರ್ಜಿ ಸಲ್ಲಿಸಬೇಕು. ಇಲ್ಲಾಂದ್ರೆ ರೇಷ್ ಆಗಿರುತ್ತೆ, ಸರ್ವರ್ ಕೂಡ ಬಿಸಿ ಆಗಿರುತ್ತೆ, ಆದಷ್ಟು ಬೇಗ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸೊ ಹಾಗಾದ್ರೆ ಕೊನೆ ದಿನಾಂಕ 10 ಅಕ್ಟೋಬರ್ 2024 ಅಂತ ಕೊಟ್ಟಿದ್ದಾರೆ. ಸೊ 10 ಅಕ್ಟೋಬರ್ ಒಂದು 2024 ಮುಂದಿನ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ 10 ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿಕೊಂಡು ಈ ಒಂದು ಯೋಜನೆಗೆ ಅರ್ಹರಾಗಿದ್ದರೆ ಸೊ ನೀವು 10 ಲಕ್ಷದಿಂದ 12.5 ಲಕ್ಷದವರೆಗೂ ಕೂಡ ಸಹಾಯಧನವನ್ನು ಪಡಿಬಹುದು ವೀಕ್ಷಕರು. ಸೊ ಇದರ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಇದರ ವೆಬ್ಸೈಟ್ಗೆ ಹೋಗಿ ನೋಡ್ಕೋಬಹುದು, ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದು. ಓಕೆನಾ. ಸೊ ಇಲ್ಲಿ ನೋಡಿ, ಇದಾದ್ಮೇಲೆ ನೀವು ಬೇಕಾದ್ರೆ ಹೋಗಿ CS ಸೆಂಟರ್ ಗ್ರಾಮವನ್ನು ಅಲ್ಲಿ ಹೋಗಿ ಕೇಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಹೋಗಬೇಡಿ, ಆದಷ್ಟು ನೀವು ಕೇಳ್ಕೊಂಡು ಅರ್ಜಿ ಸಲ್ಲಿಸಿ. ಓಕೆನಾ. ಸೊ ನಿಮ್ಗೆ ನಂಬಿಕೆ ಇರಲಿಲ್ಲಪ್ಪ ಅಂದ್ರೆ ಸೊ ಈ ಒಂದು ಒರಿಜಿನಲ್ ಯೋಜನೆ ಆಗಿರುತ್ತೆ. ಸೊ ಇದಕ್ಕೆ ಆರಾಮಾಗಿ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿನೂ ಕೂಡ ಕೊಟ್ಟಿದ್ದಾರೆ. ನೀವು ಸಹಾಯವಾಣಿ ಮುಖಾಂತರ ನೀವು ಕಾಲ್ ಮಾಡಿ, ಕರೆ ಮಾಡಿ ಕೂಡ ಅವ್ರ ಹತ್ರ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬಹುದು ಸರ್ಕಾರದ ಕಡೆಯಿಂದ. ಓಕೆನಾ. ಸೊ ಹಾಗಾದರೆ ಇದರ ನಂಬರ್ ಕೂಡ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9482300400 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಸೊ ಬೇಕಾದರೆ ಸ್ಕ್ರೀನಲ್ಲಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ಬೇಕಾದರೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಗೋರ್ಮೆಂಟ್ನಿಂದಾನೆ. ಸೊ ಇಷ್ಟೊಂದು ಕ್ಲೀವ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಈ ಒಂದು ಯೋಜನೆ ಒರಿಜಿನಲ್ ಯೋಜನೆ ಆಗಿರುತ್ತೆ. ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ನಂಬಿಕೆ ಇರುವಂತಹವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಸೊ ಯಾರು ಅರ್ಹತೆ ಉಳಿದಿದ್ರ ಸೊ ಅವರಂತರೂ ಬಿಡ್ಲಿಕ್ಕೇನೆ ಹೋಗ್ಬೇಡಿ. ಸೊ ಒಳ್ಳೆಯ ಚಾನ್ಸ್ ಅಂತಾನೆ ಹೇಳ್ಬೋದು. ಯಾರು ಅರ್ಹತೆಯನ್ನು ಹೊಂದಿದ್ದೀರಾ ಸೊ ಅರ್ಧಕ್ಕರ್ಧ ಮಾತ್ರ ನೀವು ವಾಪಸ್ಸಾಗಿ ಕಟ್ಟಬೇಕಾಗತ್ತೆ. ಅದು ಕಂತು ವಾಯ್ಸ್ ಕಟ್ಟಬೇಕಾಗತ್ತೆ. ಓಕೆನಾ. ಸೊ ನೀವು ಒಮ್ಮೆಲೆ ತುಂಬಬೇಕಂತೇನಿಲ್ಲ. ಒಮ್ಮೆಲೆ ತುಂಬೋದಾದರೆ ನಿಮಗೆ ಸರ್ಕಾರ ಯೋಜನೆ ಈ ಒಂದು ಯೋಜನೆ ತರ್ತಾ ಇರಲಿಲ್ಲ. ಓಕೆನಾ. ಸೊ ಹಂತವಾಗಿ ಕಟ್ಟೋದಿರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮುಖ್ಯವಾಗಿ ವೀಕ್ಷಕರೇ, ನನ್ನ ಕಡೆಯಿಂದ ರಿಕ್ವೆಸ್ಟು, ನಿಮ್ಮ ಸ್ನೇಹಿತರು ಯಾರು ರೈತರಿರ್ತಾರೆ ನೋಡಿ, ಸೊ ಅವ್ರ ಹತ್ರ ಭೂಮಿ ಇರಲ್ಲ, ಸೊ ಇದಕ್ಕೆ ಅರ್ಹತೆ ಯಾರು ಇರ್ತಾರೆ ಸೊ ಅವರಿಗೆ ಮುಖ್ಯವಾಗಿ ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಕಡೆಯಿಂದ ಪರ್ಸನಲ್ ಆಗಿ ರಿಕ್ವೆಸ್ಟ್ ಇದು. ಓಕೆನಾ. ಸೊ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಂದು ಏನಾದರೂ ಬೇಕಾದರೆ ಮಾಹಿತಿ. ಓಕೆನಾ. ಸೊ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.